ನಾನು ಪಾಪರು, ನಾನು ದುಡ್ಡಿಲ್ಲ ನನ್ನ ಹತ್ರ, ಐ ಆಮ್ ಬ್ರೋಕ್ ಅಂತ ಹೇಳ್ತಾ ಇರ್ತಾರೆ. ಖಂಡಿತ ಆ ಥರ ಆಗಿದ್ದರೆ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ ಅಂತ ಅರ್ಥ. ಯಾವ ಫೇಟು ಅನ್ಲಕ್ಕೂ ಏನೂ ಇಲ್ಲ. ನಿಮ್ಮ ಜೀವನದಲ್ಲಿ ಡೈಲಿ ಹ್ಯಾಬಿಟ್ ಕಡೆ ಗಮನ ಕೊಡಿ, ಎಲ್ಲ ಸರಿ ಹೋಗುತ್ತೆ. ದಿನನಿತ್ಯದ ಅಭ್ಯಾಸದಲ್ಲಿ ಏನೋ ಸರಿ ಇಲ್ಲ. ಅಲ್ಲಿ ಒಂದು ಆಕರ್ಷಣೆ ಬೇಕು ನಿಮಗೆ. ಆ ವೆಲ್ತ್ ಆಕರ್ಷಣೆ ಮಾಡೋಕ್ಕೆ, ಲಕ್ಷ್ಮಿ ಬರೋಕ್ಕೆ ನಮ್ಮಲ್ಲಿ ಅವನ ದರಿದ್ರತೆ ಇರಬಾರ್ದು, ಸೋಂಬೇರಿತನ ಇರಬಾರ್ದು, ಜ್ಯೇಷ್ಠ ಅಂತಾರೆ ಆ ಥರ ಇರಬಾರ್ದು. ವೆಲ್ತ್ ಆಕರ್ಷಣೆ ಮಾಡೋದಾಗ ನೀವು ಹೇಗಿರಬೇಕು, ನಿಮ್ಮ ಡೈಲಿ ಲೈಫ್ನಲ್ಲಿ ಹೇಗಿರಬೇಕು, ಏನು ಮಾಡ್ತಿದ್ದೀರಾ ನೀವು ಅಂತ ನೋಡ್ಕೊಳ್ಳಿ. ವಿಜುವಲೈಸ್ ಮಾಡಿರಿ ನಿಮ್ಮ ಸಕ್ಸಸ್ನ, ಪಿಕ್ಚರೈಸ್ ಮಾಡ್ಕೊಳ್ಳಿ. ನೀವು ಹೇಗಿರಬೇಕು ಅಂತಲೇ ಗೊತ್ತಿಲ್ಲ ಅಲ್ವಾ? ಒಂದು ಪರ್ಪಸ್ ಇಟ್ಕೊಂಡು ನೀವು ಆ್ಯಕ್ಟಿವ್ ಆಗಿರಿ. ನಿಮ್ಮ ಆ್ಯಕ್ಷನ್ಗೆ ಒಂದು ಪರ್ಪಸ್ ಇರಲಿ. ಮಾತಾಡಿದ್ರೆ ಸಮೃದ್ಧಿ ಬಗ್ಗೆ ಮಾತಾಡಿ. ಯಾವುದಕ್ಕೂ ಎಕ್ಸ್ಕ್ಯೂಸ್ ಹೇಳಬೇಡಿ, ಕಾರಣ ಕೊಡಬೇಡಿ. ಈ ಥರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೆಲವು ರೂಲ್ಸ್, ತತ್ವಗಳನ್ನು, ಬೇಸಿಕ್ ಪ್ರಿನ್ಸಿಪಲ್ಸ್ನ. ನೀವು ಖಂಡಿತ ವೆಲ್ದಿ ಪರ್ಸನ್ ಆಗ್ತೀರ, ರಿಚ್ ಪರ್ಸನ್ ಆಗ್ತೀರ.